ಹೇಳಿ ಸ್ವಾಮಿ, ಬಸ್ ಬಗ್ಗೆ ಹೇಳ್ರಿ ಸ್ವಾಮಿ. ನಾವು ತಮಿಳ್ನಾಡು ಕೇರಳದಲ್ಲಿ ಇದ್ರು ನಾವು ಕರ್ನಾಟಕ ಫ್ಲಾಗ್ ಹಾಕೊಂಡು ಹೋಗಿದ್ರಿ ಗೈಸ್. ಪ್ರಾಣ ಸ್ನೇಹಿತ ಇವು, ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ. ಅಲ್ಲಿ ಟಿವಿ ಅಂತ ಹಾಕ್ತಾರೆ ಬಸ್ಸಲ್ಲಿ, ಮಿನಿ ಥಿಯೇಟರ್ ಮಾಡ್ಬಿಟ್ಟಿದ್ದೀರಾ ನೀವು ನೋಡಿ ಗೈಸ್. ತುಂಬಾ ಚೆನ್ನಾಗಿದೆ, ಊಟ ಕೊಟ್ಟವ್ರೆ, ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. पटा पोस्टर निकला हीरो. Your attention please. As the Cuban kid always said, here we meet once again. ಸ್ವಾಮಿ ಶರಣಮಯ್ಯಪ್ಪ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ 555. ಇವತ್ತು ನಾವು ಲಾಸ್ಟ್ ಡೇ ಆಫ್ ಶಬರಿಮಲೆ ಯಾತ್ರೆ. ಫಸ್ಟ್ ಡೇ ನಾವು ನೋಡಿದ್ವಿ ಶ್ರೀರಂಗಪಟ್ಟಣ, ಸೆಕೆಂಡ್ ವಿಡಿಯೋದಲ್ಲಿ ನಂಜನಗೂಡು, ಮೂರನೇ ವಿಡಿಯೋದಲ್ಲಿ ಗುರುವಾಯೂರು, ಆಮೇಲೆ ಶಬರಿಮಲೆ, ಮತ್ತೆ ನಾವು ಕನ್ಯಾಕುಮಾರಿಯಿಂದ ಇವಾಗ ಪಳನಿಗೆ ಹೋಗ್ತಾ ಇದೀವಿ. ಪಳನಿಲಿ ಲಾಸ್ಟು, ಅದಕ್ಕೆ ಪಳನಿ ನೈಟ್ ಆಗುತ್ತೆ ಹೋಗೋಷ್ಟರಲ್ಲಿ. ಇವಾಗ ಒಂದು 3 ಗಂಟೆ 3:15 ಟೈಮ್ ಐತೆ. ನಾವು ಇಷ್ಟು ದಿನ ಜರ್ನಿ ಮಾಡಿದ ಬಸ್ ಬಗ್ಗೆ ರಿವ್ಯೂ ಮಾಡೋಣ ಅಂದ್ಬಿಟ್ಟು ರಿವ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವಾಗ ಈ ಬಸ್ ಡ್ರೈವರ್ನ ಕರೀತಾ ಇದ್ದೀನಿ, ಬನ್ನಿ ಅಣ್ಣ. ಇವರೇ ಬಸ್ ಡ್ರೈವರು, ನಮ್ಮನ್ನ ಸೇಫ್ ಆಗಿ ಇಷ್ಟು ದಿನ ಎಷ್ಟೇ ಕಷ್ಟ ಆದ್ರೂ ರಾತ್ರಿ ಹಗಲು ಅಂತ ನೋಡಿದಿರಾ ಬಸ್ ಓಡಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಗೆ. ಇವರು ಅಷ್ಟೇ, ಇವರು ಕೋ ಡ್ರೈವರು, ಇವ್ರದ್ದು ಒಂದು ಬಸ್ ಐತಂತೆ, ಬಟ್ ಇವ್ರ ಬಸ್ ಅಲ್ಲಿ ಇವ್ರು ಜರ್ನಿ ಮಾಡ್ತಾವ್ರೆ. ಇವ್ರು ಅಷ್ಟೇ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ತುಂಬಾ. ಇವ್ರು ಮಲಗಿದ್ದಾಗ ಇವ್ರು ಓಡಿಸಿದ್ದಾರೆ, ಇವ್ರು ಮಲಗಿದ್ದಾಗ ಇವ್ರು ಓಡಿಸವ್ರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇವಾಗ ನಾನು ಈಗ ನಿಮ್ ಬಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಹೆಲ್ಪ್ ಮಾಡ್ಬೇಕು. ಏನೇನು ಸ್ಪೆಸಿಫಿಕೇಶನ್ ಐತೆ, ಏನೇನ್ ಮಾಡಿಫಿಕೇಶನ್ ಮಾಡ್ಸಿದೀರಾ ಅಂತ ನಾನು ಕೇಳ್ತೀನಿ, ನೀವು ಹೇಳ್ಬೇಕು. ಹೇಳ್ತೀರಾ? ನಾವು ಇವಾಗ ಗಾಡಿ ಹಿಂಗೆ ಬರುತ್ತಾ ಸಮಯ? ಇಲ್ಲ, ಗಾಡಿ ಬಂದು ಚಾರ್ಸಿ ಬರುತ್ತೆ. ಅಂದ್ರೆ ಚಾರ್ಸಿ ಅಂದ್ರೆ ಬಿಡಿ ಚಾರ್ಸಿ ಏನಿರುತ್ತೆ ಡ್ರೈವಿಂಗ್ ಮಾತ್ರ ಅಷ್ಟೇ ಬರುತ್ತೆ. ಮಾಡಿಫಿಕೇಶನ್ ಬಂದು ಕುಂದಾಪುರ ಬಾಡಿ ಬಿಲ್ಡ್, ಇದೆಲ್ಲ ಎಲ್ಲ ಕುಂದಾಪುರ ಬಾಡಿ ಬಿಲ್ಡ್, ವಿನಾಯಕ ಬಾಡಿ ಬಿಲ್ಡ್ ಅಂತ ಬರುತ್ತೆ. ಇಲ್ಲಿ ಬರ್ಸಿದೀರಾ ಸಂತು ಅಂದ್ರೆ? ಸಂತು ಆಲ್ರೆಡಿ ನನ್ನ ನೇಮ್. ಕುಂದಾಪುರ ಬಾಡಿ ಬಿಲ್ಡ್ ಅಂದ್ರೆ ಶ್ರೀ ವಿನಾಯಕ ಅಂತ ಬಾಡಿ ಬರುತ್ತೆ. ಇವ್ರದ್ದು ಬಾಡಿ ಬಿಲ್ಡ್. ಇವರು ಬಾಡಿ ಬಿಲ್ಡ್ ಮಾಡೋದು ಬರೀ ಚಾಸಿ ಬರುತ್ತಂತೆ, ಟೈರು ಮತ್ತೆ ರಾಡು, ಡ್ರೈವರ್ ಸೀಟ್ ಅಷ್ಟೇ. ಇದನ್ನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಬೇಕು, ಮಾಡಿಫಿಕೇಶನ್. ಇದು ಎಲ್ಲರಿಗೂ ಗೊತ್ತಿರೋ ತರ, ಶಬರಿಮಲೆಗೆ ಹೋಗ್ಬೇಕಂದ್ರೆ ಎಲ್ಲರೂ ಫೋಟೋ ಇಡ್ಲೇಬೇಕು. ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ. ಇನ್ನೇನು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಲೈಟ್ಗಳ ಬಗ್ಗೆ? ಲೈಟ್ ಎಲ್ಲ ಚೆನ್ನಾಗಿದೆ. AC ವೆಹಿಕಲ್. AC ಬಂದು ಎಷ್ಟುದ್ದ ಇದೆ ಗಾಡಿ ಇದು? ಇದು 600 ಸೆಂಟಿಮೀಟರ್ ಬರುತ್ತೆ. 6 ವೀಲ್ ವೆಹಿಕಲ್, 25 ಸೀಟರ್ AC ವೆಹಿಕಲ್. ಪರವಾಗಿಲ್ಲ, ಬನ್ನಿ. ಇದು ನಮ್ಮ ಫ್ರಂಟ್ ಲುಕ್, ನಮ್ಮ ಬಸ್ಸದು ಫ್ರಂಟ್ ಲುಕ್ ನೋಡ್ಕೊಳ್ಳಿ. ಅವ್ರದ್ದೇ ಅಂತೆ ಸಂತು ಟ್ರಾವೆಲ್ಸ್. ಇಷ್ಟೊಂದು ಮಿರರ್ ಐತೆ, ಇದಕ್ಕೆಲ್ಲ ಕಂಪಲ್ಸರಿ ಇರ್ಲೇಬೇಕು ಇಷ್ಟು ಮಿರರ್ ಎಲ್ಲ. ಬನ್ನಿ ಸರ್, ಈ ಕಡೆ ಬನ್ನಿ ಬ್ರದರ್, ನೀವು ಬನ್ನಿ. ಇದು ಸೈಡ್ ವ್ಯೂ, ಇದು ಬಸ್ದು. ಇದು ಡೋರ್, ಮೈನ್ ಡೋರ್. ಇಲ್ಲೇ ನಾವೆಲ್ಲ ಹತ್ತಿ ಇಳ್ದಿ ಇಷ್ಟ ದಿನ 4 ದಿನದಿಂದ ಮನೆ ಮಾಡ್ಕೊಂಡ್ಬಿಟ್ಟಿದ್ರಿ. ಆಕ್ಚುಲಿ ನಾವು ಇದನ್ನ ಬಸ್ ತರ ನೋಡಿಲ್ಲ, ಮನೆ ತರ. ನೈಟು ಬೆಳಗ್ಗೆ ಎಲ್ಲ ಮಲಗಿರೋದು, ನೈಟ್ ಟು ಡೇ ಎಲ್ಲ ಹೋಗ್ತಾನೆ ಇದೆ ಬಸ್ಸು. ಊಟ ಮಾಡೋದು ಇವಾಗ ಸ್ವಲ್ಪ ನಿಲ್ಸಿದೀವಿ, ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಹೋಗೋಣ, ಒಳಗೆ ನೋಡೋಣ, ಬನ್ನಿ. ಸೊಮೆ, ನಿಮ್ ಹೆಸರು ಕೇಳೋದೇ ಮರ್ತ್ಬಿಟ್ಟೆ ನಾನು. ನಮ್ಮ ಹೆಸರು ಬಂದು ಸಂತೋಷ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ಅಂತಾನೆ, ಸಂತು ಅಂತಾನೆ ಇಕ್ಕಿರೋದಾ? ಇಲ್ಲಿ ಇಷ್ಟೊಂದು ಎಲ್ಲ ಏನೇನಿದೆ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಇದು ಬಂದು ಮಜ್ದಾ ಕಂಪ್ನಿ ಇದೆ. ಚಾರ್ಸಿ ಬಂದು ಬಾಡಿ ಬಂದು ವಿನಾಯಕ ಬಾಡಿ ಬಿಲ್ಡಲ್ಲಿ ಬಿಲ್ಡ್ ಆಗಿರೋದು. ಡ್ರೈವರ್ಗೆ ಬಂದು ಸಿಸ್ಟಮ್ ಕೊಟ್ಟಿದ್ದಾರೆ ವಿನಾಯಕದಿಂದ. ಇದೆಲ್ಲ ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಆಮೇಲೆ ಕ್ಯಾಬಿನ್ ಅಲ್ಲಿ ಬಂದು ನಮಗೆ AC, ಸಪ್ರೇಟ್ AC ಪ್ಲಸ್ ಫ್ಯಾನು ಎಲ್ಲ ಕೊಟ್ಟಿದ್ದಾರೆ. ಇದು ಬಂದು ಬಾಡಿ ಬಿಲ್ಡ್ ಬಂದು ವಿನಾಯಕದು, ಪ್ಲಸ್ ಡ್ರೈವರ್ ಕೊಟ್ಟಿರ್ತಾರೆ, ಇಂಜಿನ್ ಸ್ಟೇರಿಂಗ್ ಅಷ್ಟೇ ಮಾತ್ರ ಕೊಡೋದು. ಬಾಡಿ ಬಿಲ್ಡ್ ವಿನಾಯಕದಲ್ಲಿ ಆಗಿರೋದು. ಇದು ಓಡೋಮೀಟರ್, ಇದು ಬಂದು ಇದು ಸ್ಪೀಡೋಮೀಟರ್. ಇದು ಬಂದು ಸ್ಪೀಡೋಮೀಟರ್. ಕಿಲೋಮೀಟರ್ ಹೋಗುತ್ತೆ. ಎಷ್ಟು ಓಡಿಸಿದೀರಾ ನೀವು ಇದರಲ್ಲಿ? ಇವಾಗ 29,130 ಓಡಿದೆ. 29,134 ಕಿಲೋಮೀಟರ್. ಅದು 2 ತಿಂಗಳಾಗಿದೆ ಗಾಡಿ ಬಂದು. 2 ತಿಂಗಳಾಗಿರೋದು. 29,000 ಓಡಿಸ್ಬಿಟ್ಟಾರೆ. ಆಮೇಲೆ ಇದು ಬಂದು ಡೀಸೆಲ್ದು. ಇದು ಬಂದು 2 ಬ್ಲೋ ಬರುತ್ತೆ. ಓಕೆ ಬಿಡೋಣ, ಇದು ಡೀಸೆಲ್ ವೆಹಿಕಲ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಗೈಸ್, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ವೆಹಿಕಲ್.
ಇವೇನೇನ್ ನೋಡ್ತಾ ಇದೀರಾ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್, ಸ್ಪೀಕರು ಎಲ್ಲಾನು ಏನು ಆಮೇಲೆ ಒಳಗಡೆ 20 ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ನೀವ್ ಹೇಳಿ ಇದ್ರ ಬಗ್ಗೆ. ಇದು ಬಂದು ರಾಬರ್ಟ್ ಆಡಿಯೋ ಅಂತ ಹೇಳ್ಬಿಟ್ಟು ಇದು ಕುಂದಾಪುರ ಬಾಡಿ ಬಿಲ್ಡ್ ಇಂದಾನೆ ಕೊಡ್ತಾರೆ. ಪ್ಲಸ್ ಇದ್ರಲ್ಲಿ ಏನಂದ್ರೆ ಸ್ವಲ್ಪ ಆಫ್ ಮಾಡ್ಬಿಡಿ. ಪ್ಲಸ್ ಬ್ಲೂಟೂತ್, ಆಡಿಯೋ ವಿಡಿಯೋ ಕನೆಕ್ಟಿಂಗು, ಆಮೇಲೆ ಮೈಕ್ ಕನೆಕ್ಟ್ ಮಾಡ್ಕೊಬಹುದು. ಆಮೇಲೆ ಆಂಪ್ ಇದ್ರಲ್ಲೇ ಟೋಟಲ್ ಸಬ್ಬು ಗೀಪ್ ಎಲ್ಲ ಇದ್ರಲ್ಲೇ ಬರುತ್ತೆ. ಓಕೆನಾ, ಇದು ಸಬ್ಬು ಎಲ್ಲ ಇದ್ರಲ್ಲೇ ಬರುತ್ತೆ. ಇವಾಗ ಒಳಗಡೆ ಹೋಗೋಣ. ಇದು ಇವ್ರದ್ದು ಡ್ರೈವರು ಮತ್ತೆ ಕೋ ಡ್ರೈವರ್ದು ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ ಅವ್ರ ಇಷ್ಟ ಬಂದಂಗೆ. ಒಳಗಡೆ ಎಲ್ಲ ನಮ್ಗೆ ಒಳ್ಳೆ ಮನೆ ರೂಮ್ ಪರ್ಸನಲ್ ರೂಮ್ ತರ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡಿದ್ರ, ಇದು ಹೇಳಿದ್ನಲ್ಲ ಫಸ್ಟ್ ಹೇಳ್ದಂಗೆ ಬಸ್ ಅಲ್ಲ ಇದು. ಬನ್ನಿ ಬಸ್ ಅಲ್ಲ, ಮನೆ. ಆಕ್ಚುಲಿ ಏನು ಪ್ರತಿಯೊಂದು ಮನೇಲಿ ಯಾವ ತರ ನಾವು ಇದು ಮಾಡಿರ್ತೀವೋ, ಚಾರ್ಜಿಂಗ್ ವೈರು, ಟಿವಿ ಎಲ್ಲ ಇದೆ ಸೆಟಪ್ಪು. ನೋಡ್ತಾ ಇದ್ರಲ್ಲ, ಇದೆಲ್ಲ ಲೈಟಿಂಗು. ಈ ಲೈಟಿಂಗ್ ಬಗ್ಗೆ, ಈ ಸ್ಪೀಕರ್ ಬಗ್ಗೆ, ಈ ಸೆಟಪ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ನಮ್ಮ ವ್ಯೂವರ್ಸ್ಗೆ. ಇದು ಬಂದು 25 ಸೀಟರ್. ಇದು SK ಸೀಟರು, 25 ಜನ ಕುತ್ಕೊಬಹುದು. 25 ಜನ ಕುತ್ಕೊಬಹುದು. SK ಸೀಟರು. ಇದು AC ಬಂದು ಜಿಂಗ್ AC ಬರುತ್ತೆ. ಜಿಂಗ್ AC. ಆಮೇಲೆ ಇದು ಸ್ಪೀಕರ್ ಬಂದು 8 ಸ್ಪೀಕರ್ ಇದೆ ಟೋಟಲ್. 1 2 3 4 ಈ ಕಡೆ 4 8 ಸ್ಪೀಕರ್. ಓಕೆ. ಲೇಸರ್ ಬಂದು ಒಂದು ಲಾಸ್ಟ್ ಅಲ್ಲಿ ಇದೆ, ಎರಡು ಲೇಸರ್, ಒಂದು ಬಾಲ್ ಲೈಟ್ ಬರುತ್ತೆ. ಟೋಟಲು 4 ಲೇಸರ್ ಇರ್ಬೇಕಾಯ್ತು, ಒಂದು ಕಟ್ಟಾಗಿದೆ. ಇದು AC ನಾ? ಇದು AC ವಿಂಟರ್ಸ್ ಅಂತ. ಓಕೆ. AC ವಿಂಟು 3 ಫ್ಯಾನ್ AC ಬರುತ್ತೆ. 5 ಮಿನಿಟ್ ಕೋಲ್ಡ್ ಆಗುತ್ತೆ. 5 ಮಿನಿಟ್ಸ್ ಅಲ್ಲಿ ಎಂಟರ್ ಬಸ್ ಫುಲ್ ಕೂಲ್ ಆಗಿರುತ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿಸಿದೀರಾ. ಸೀಟ್ ಎಲ್ಲ ಯಾವ ಕಂಪ್ನಿ ಸ್ವಾಮಿ ಸೀಟ್ ಎಲ್ಲ? ಇದು SK ಸೀಟ್ ಅಂತಾರೆ, ಶಂಕರ್ ಸೀಟ್ ಅಂತ ಹೇಳ್ಬಿಟ್ಟು. ಮ್ಯಾನುಫ್ಯಾಕ್ಚರ್ ಬಂದು ಇದು ಬಂದು ಕೆಂಗೇರಿ ಹತ್ರ ಇದಾಗುತ್ತೆ. ಕೆಂಗೇರಿ ಹತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಎಲ್ಲ ಟೋಟಲ್ ಕಲರ್ ಕಾಂಬಿನೇಷನ್ ಎಲ್ಲ ಬಸ್ ಇಂಟೀರಿಯರ್ ಎಲ್ಲ ಅವರೇ. ಕಲರ್ ಕಾಂಬಿನೇಷನ್ ಎಲ್ಲ ನಾವು ಹೇಳಿದ್ರೆ ಈ ತರ ಬೇಕು ಅಂದ್ರೆ ಆ ತರ ಮಾಡ್ತಾರೆ. ನಿಮ್ಮ ಟೇಸ್ಟ್ ಪ್ರಕಾರ ಮಾಡ್ತಿದ್ದೀರಾ. ಆದ್ರೆ ಚೆನ್ನಾಗಿದೆ ಮಾತ್ರ, ತುಂಬಾ ಕಂಫರ್ಟಬಲ್ ಇದೆ. ಇದೆಲ್ಲ ಸೀಟ್ ಬೆಂಡ್ ಮಾಡ್ಬೋದು. ಆಕ್ಚುಲಿ ನಾವು ಕುತ್ಕೊಂಡು ನಾನು ತೋರಿಸ್ತೀನಿ. ಬೆಂಡ್ ಮಾಡ್ಬೋದು. ಮಲ್ಕೊಂಡು ಈ ತರ ಇಲ್ಲಿ ಕುತ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ಬೋದು. ಮಿನಿ ಸ್ಲಿಪ್ಪರ್. ಯಾಕಂದ್ರೆ ನಾವು ಬಂದಿರೋದು ಜಸ್ಟ್ 22 ಜನ 23 ಜನ ಅಷ್ಟೇ. ಅದಕ್ಕೆ 25 ಜನ ಇರೋಂಥ ಗಾಡಿ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ಯಾರಾದ್ರೂ ಮಲ್ಕೊಬೇಕಾದ್ರೆ ಸ್ಪೇಸ್ ಏನಾನ ಜಾಗ ನಾವೇನಂತ ಪರ್ಚೇಸ್ ಮಾಡಿದ್ರೆ ಇಟ್ಕೊಳಕ್ಕೆ, ಇಲ್ಲ ನಾವು ಇಲ್ಲಿಂದ ಬರ್ಬೇಕಾದ್ರೆ ಏನಾನ ತೊಗೊಂಬರ್ಬೇಕಾಗಿರುತ್ತೆ ಸ್ವಲ್ಪ ಐಟಮ್ಸ್, ಅವೆಲ್ಲ ಇಟ್ಕೊಳಕ್ಕೆ ಒಂದು 2 ಸೀಟ್ ಜಾಸ್ತಿನೇ ಬುಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ. ಇಲ್ಲ ಅಂದಿದ್ರೆ ಜಾಸ್ತಿ ಜನ ಇದರಲ್ಲಿ ಯಾವ ತರ ಬರುತ್ತೆ ಸ್ವಾಮಿ? ಇದರಲ್ಲಿ ದೊಡ್ಡ ಬಸ್ ಬರುತ್ತಾ? 33 ಇದೆ, 25 ಇದೆ, 15 ಇದೆ. ಅಂದ್ರೆ ನಮ್ಮ ಹತ್ರ ಇರೋದು 33 ಒಂದಿದೆ, 50 ಒಂದಿದೆ, 25 ಒಂದಿದೆ. 33 50 25 ಮೂರು ಗಾಡಿ ಇದೆ. ಹೌದು, 3 ಗಾಡಿ ಇದೆ. 2 ವಿನಾಯಕ ಬಾಡಿ ಬಿಲ್ಡ್, 1 ಪ್ರಕಾಶ್ ಬಾಡಿ ಬಿಲ್ಡ್ ಇದೆ. ಓಕೆ. ಅದು ಫಸ್ಟ್ ಡ್ಯೂಟಿಯಲ್ಲೇ ಅದೊಂದು ಲೇಸರ್ ಬರುತ್ತೆ, ಅದೊಂದು ಕಟ್ಟಾಗಿದೆ. ಅದು ಫಸ್ಟ್ ಡ್ಯೂಟಿಯಲ್ಲೇ ಸ್ವಲ್ಪ ತಲೆಗೆ ಹೊಡೆದು ಇದಾಗಿದೆ. ಅದೊಂದು ಮಾತ್ರ. ದಯವಿಟ್ಟು ಯಾರು ಬುಕ್ ಮಾಡ್ಕೊತಿರೋ ಅವರು ಸ್ವಲ್ಪ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಮ್ಮ ಗಾಡಿ ಥರ ನೋಡ್ಕೊಳ್ಳಿ. ಇರೋ ದಿನ ಈ ಥರ ಎಲ್ಲ ಹಾಳು ಮಾಡಿ ಅವ್ರಿಗೆ ತುಂಬ ಖರ್ಚು ಕೊಡೋದೆಲ್ಲ ಮಾಡಬಾರ್ದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಹೇಳಿದ್ನಲ್ಲ ಸ್ವಾಮಿ ಫಸ್ಟೇ, ಇದು ಮನೆ ಥರ ಅಂತ. ಮನೇಲಿ ಏನಿರುತ್ತೆ ಏನಿಲ್ಲ ಅಂದ್ರೂ TV ಇದ್ದೇ ಇರುತ್ತೆ. LED ಟಿವಿ ಬಗ್ಗೆ ಹೇಳಿ ಸ್ವಾಮಿ. LED ಟಿವಿ ಇದು. ಹೌದು, ಫಸ್ಟ್ ಆಫ್ ಆಲ್ TV ಏನಕ್ಕೆ ಹಾಕ್ತಾರೆ ಬಸ್ಸಲ್ಲಿ? ಕಸ್ಟಮರ್ಗೆ ಬೇಜಾರಾಗಬಾರ್ದು, ಜರ್ನಿ ಚೆನ್ನಾಗಿರ್ಲಿ, ಹೋಗೋರು ನೋಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟಿವಿ. ಮನೆ ಕಂಫರ್ಟಬಲ್ ಕೊಡಬೇಕು ಅಂತ ನಾವು ಟೂರಿಸ್ಟ್ ಮನೆ ಏನ್ ಫೀಲ್ ಬರುತ್ತೋ ಅದೇ ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಚಾರ್ಜರ್ ಪಾಯಿಂಟ್ ನೋಡಿ, ಚಾರ್ಜರ್ ಪಾಯಿಂಟ್ ಇಷ್ಟು ಚಾರ್ಜರ್ ಇಲ್ಲೂ ನೋಡ್ರಿ. ಇಷ್ಟೊಂದು ಚಾರ್ಜಿಂಗು ಮನೇಲೂ ಹಾಕಿರಲ್ಲ ಯಾರು. ಆಮೇಲೆ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡ್ಕೊಬೋದು. ಇದು ಲ್ಯಾಪ್ಟಾಪ್ ಚಾರ್ಜಿಂಗ್ ವೈರ್ ಬೇಕಾದ್ರೆ ನೋಡಿ, ಲ್ಯಾಪ್ಟಾಪ್ ಚಾರ್ಜಿಂಗ್ ವೈರು ಎಲ್ಲ ಚಾರ್ಜಿಂಗ್ ಅಡಾಪ್ಟರು. ಸ್ವಿಚ್ ಇಲ್ಲ, ಎಲ್ಲ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಮತ್ತೆ ಇಲ್ಲಿನೂ ಸೀಟ್ ಚಾರ್ಜರ್ ಇದೆ. ಸೀಟ್ಗೂ ಚಾರ್ಜಿಂಗ್ ಇದೆ. ಸಿ ಟೈಪು ಪ್ಲಸ್ ಸಿ ಟೈಪು ಐಫೋನ್ ಚಾರ್ಜರ್ ಎರಡು ಇದೆ. L ಟೈಪು ಇದೆ. USB C ಟೈಪ್ ಎರಡೂ ಚಾರ್ಜಿಂಗ್ ಆಗುತ್ತೆ. ಸ್ವಲ್ಪ ಸ್ಲೋ ಅಷ್ಟೇ. ಅದು ಫಾಸ್ಟ್ ಚಾರ್ಜರು, ಇದು ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ.
ಈ ಲೈಟ್ಗಳ ಬಗ್ಗೆ ಸ್ವಲ್ಪ ಹೇಳಿ. ಏನಿದೆ ನಿಮ್ಮ ಕಾನ್ಸೆಪ್ಟ್, ಯಾರು ಮಾಡಿಸಿತ್ತು ಈ ಲೈಟ್ಗಳು? ಇದೆಲ್ಲ ಅಲ್ಲೇ ಬಾಡಿ ಬಿಲ್ಡ್ ಎಲ್ಲ ಬರುತ್ತೆ. ಏನಕ್ಕೆ ಇದು ಬರುತ್ತೆ ಅಂದ್ರೆ ಎ ಸಿ ವಿಂಟು ಎ ಸಿ ಕೂಲ್ ಆಗ್ಬೇಕಂದ್ರೆ ಇದು ಹಾಕಿದ್ರೇನೆ ಬರುತ್ತೆ. ಪ್ಲಸ್ ಗಾಡಿಯಲ್ಲಿ ಸ್ಮೋಕರ್ ಇದೆ. ಸ್ಮೋಕರ್ ಅಂದ್ರೆ ಹೊಗೆ ಬರೋದು. ಹೌದು, ಗಾಡಿ ಹೊಗೆ, ಗಾಡಿಲೇ ಹೊಗೆ ಬರ್ತಾ ಇದ್ದೀರಾ ನೀವು. ಇದು ಮನೆ ಅಲ್ಲ ಸ್ವಾಮಿ, ಇದು ಮಿನಿ ಥಿಯೇಟರ್ ಮಾಡ್ಬಿಟ್ಟಿದ್ದೀರಾ ನೀವು. ನೋಡಿ ಗೈಸ್, ಇದು ಮನೆ ಅಂದೆ, ಮನೆ ಅಲ್ಲ, ಬೆಡ್ರೂಮ್ ಅಲ್ಲ, ಮಿನಿ ಪಬ್ ತರ ಮಾಡ್ಬಿಟ್ಟಿದ್ದಾರೆ ಸ್ವಾಮಿಗಳೆಲ್ಲ. ಸ್ಮೋಕರು, DJ, ಲೈಟು, ಈ ತರ ಈ ಬಸ್ಸಲ್ಲಿ ಮಾತ್ರ ಇರುತ್ತೆ, ಎಲ್ಲ ಬಸ್ಸಲ್ಲಿ ಇರೋದಿಲ್ಲ. ಎಲ್ಲ ಬಸ್ಸಲ್ಲೂ ನಮಗೆ ಬೇಕಾದ್ರೆ ನಾವು ಮಾಡಿಸ್ಕೊಬೋದು. ಕಸ್ಟಮರ್ ನಮ್ದು ಯಾವ ತರ ಇರ್ತಾರೋ ಅದ್ರ ತರ ಮಾಡಿಸ್ಕೊಬೋದು. ಕಸ್ಟಮರ್ಗೋಸ್ಕರ ಎಲ್ಲ, ಕಸ್ಟಮರ್ ಹ್ಯಾಪಿ ಆಗಿದ್ರೆ ಇವ್ರು ಹ್ಯಾಪಿ ಆಗಿರ್ತಾರೆ ಅನ್ನೋದು ಕಾನ್ಸೆಪ್ಟು. ಅಂದ್ರೆ ಯಾರು ಇವಾಗ ಶಾಕ್ ಆಗ್ತಾ ಇದಾರೆ ಏನು ಹೊಗೆ ಅಂತ. ಇಷ್ಟ ದಿನ ಹಾಕಿರಿಲ್ಲ ಸ್ಮೋಕರು, ಇವಾಗ ತೋರಿಸ್ತಾ ಇದಾರೆ ನಮ್ಗೆ. ಇವಾಗ ರಿವೀಲ್ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ಇದೆಲ್ಲ. ನಾನು ನೆಕ್ಸ್ಟ್ ಟೈಮ್ ಇವ್ರ ಗಾಡಿ ಬುಕ್ ಮಾಡ್ಕೋಬೇಕಂದ್ರೆ ಇವ್ರ ಹತ್ರ 25 ಸೀಟರು, 33 ಸೀಟರು, 50 ಸೀಟರು 3 ವೆಹಿಕಲ್ ಇರುತ್ತೆ. ಇದು ನಂಬರ್, ಇದು ಇನ್ಸ್ಟಾಗ್ರಾಮ್ ID, ಇದು ನಂಬರ್. ನೀವೊಂದ್ಸತಿ ಹೇಳ್ರಿ ನಂಬರ್. ಸ್ವಾಮಿ ನನ್ನ ನಂಬರ್ ಬಂದು 9741119762. ಇದು ಪರ್ಸನಲ್ ನಂಬರು. ಇದು ಬಂದು ಆಫೀಸ್ ನಂಬರು. ಈ ಆಫೀಸ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಬುಕ್ಕಿಂಗ್ ಕಾಲ್ ಮೀ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ. ಸ್ವಲ್ಪ ನಮ್ಗೆ ವ್ಯೂವರ್ಸ್ ಇಂದ ಬಂದ್ರೆ ಬೆಸ್ಟ್ ಪ್ರೈಸ್. ಸ್ವಾಮಿ ನಿಮ್ಮ ಹೆಸರು ಕೇಳೇ ಇಲ್ಲ ನಾನು. ಇವ್ರ ಹೆಸರು ಅಂತ ಗೊತ್ತಾಯ್ತು. ಹೆಸರು ಶಶಿಧರ್ ಅಂತ. ಇವರು ಫ್ರೆಂಡ್, ಪ್ರಾಣ ಸ್ನೇಹಿತ. ಇವು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ. My friend. Very close friends. Kuchiku. ನಮ್ದ್ರಲ್ಲಿ ಏನಿಲ್ಲ. ಅವ್ನಿಗೆ ಏನ್ ಸಪೋರ್ಟ್ ಬೇಕೋ ಖಂಡಿತ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತಾನೆ. ನಮ್ಮ ಹತ್ರ ಏನೋ ಇದೆ, ನನಗ್ ನೀನು ನಿನಗ್ ನಾನು, ಅದ್ಬಿಟ್ಟು ನಮ್ಮ ಹತ್ರ ಬೇರೆ ಏನೂ ಇಲ್ಲ. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ. ಡ್ರೈವರ್, ಕೋ ಡ್ರೈವರ್, ಏನ್ ಬಾಂಡಿಂಗ್ ನೋಡಿ. ಸ್ವಂತ ಅಣ್ಣ ತಮ್ಮನೂ ಇರಲ್ಲ. ಸ್ವಂತ ಅಣ್ಣ ತಮ್ಮ ಅಲ್ಲ ತಾನೆ, ಫ್ರೆಂಡ್ಸ್ ಪ್ಲಸ್ ಇವಾಗ ಅವರು ಸ್ವಂತ ಅಣ್ಣ ತಮ್ಮನ್ಗಿಂತ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾರು ದೊಡ್ಡವರು ಇದ್ದಾರೆ? ಇವರೇ ದೊಡ್ಡವರು. ಹೌದಾ? ಅಂದ್ರೆ ನಮ್ಮನ್ನ ಇಷ್ಟು ದಿನ ಸೇಫ್ ಆಗಿ ಏನೋ ಒಂಚೂರು ಏನೋ ಆಗ್ದಿರೋ ತರ, ಎಲ್ಲೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬರ್ದಿರೋ ತರ ಇಲ್ಲಿವರೆಗೂ ಹತ್ತತ್ರ 1000 ಕಿಲೋಮೀಟರ್, 1500 ಕಿಲೋಮೀಟರ್ ಬಂದಿದ್ರು ಸರ್. 1700 ಕಿಲೋಮೀಟರ್, 1700 ಕಿಲೋಮೀಟರ್, 1700 ಕಿಲೋಮೀಟರ್ಸ್. ನಥಿಂಗ್ ಅಂದ್ರೆ ಸಿಂಗಲ್ ಸ್ಕ್ರಾಚ್ ಕೂಡ ಆಗ್ದಿದ್ದಂಗೆ, ಯಾರಿಗೂ ಹರ್ಟ್ ಆಗ್ದಿದ್ದಂಗೆ. ಈವನ್ ನಾವಿಲ್ಲೆಲ್ಲ ಮಲಗಿದ್ವಿ, ಈ ಫ್ಲೋರಲ್ಲಿ ಇಲ್ಲೆಲ್ಲ ಮಲಗಿದ್ರು ಯಾರಿಗೂ ಏನು ಹರ್ಟ್ ಆಗ್ದಿರೋ ತರ ಆರಾಮಾಗಿ ಬಂದಿದೀವಿ. ನಿಮ್ಗೆ ಹೆಂಗನ್ಸ್ತು ಜರ್ನಿ ನಮ್ ಜೊತೆ ಮಾಡ್ತಾ ಇರೋದಕ್ಕೆ? ಅಲ್ಲ ಮಾಮೂಲಿ ಇರ್ಲಿ, ನಾವು ತುಂಬಾ ಖುಷಿ ಆಯ್ತು. ಅಂದ್ರೆ ಏನ್ ಗೊತ್ತಾ ಸ್ವಾಮಿ, ನಾವು ಕೇಳ್ತಾ ಇರೋದು ಒಬ್ಬೊಬ್ರು ಬೇರೆ ತರ ಮಾತಾಡೋದು ಇಲ್ಲ ನಮ್ಗೆ ಆತರ ಎಲ್ಲ ಏನಿಲ್ಲ ಸ್ವಾಮಿ. ಯಾಕಂದ್ರೆ ಕಸ್ಟಮರ್ ಅಂದಾಗ ಕೆಲವೊಂದ್ ಟೈಮಲ್ಲಿ ಕೋಪನೂ ಬರುತ್ತೆ, ಮತ್ತೆ ಪ್ರೀತಿಯಿಂದಾನು ಮಾತಾಡ್ತಾರೆ. ಅದೆರಡನ್ನೂ ನಾವು ತಗೊಂಡ್ಲೇಬೇಕು. ಅವರು ನಮ್ ಕಸ್ಟಮರ್, ನನ್ ಫ್ಯಾಮಿಲಿ ಅಂತ ನಾವು ನೋಡ್ತಾ ಇರೋದು. ಇವಾಗ ನಮ್ಮ ಮನೇಲಿ ಒಂದ್ ಸಹಜ ಒಂದ್ ಮಾತು ಬಂದೇ ಬರುತ್ತೆ. ಮನೇಲಿ ಇವಾಗ ಏನೋ ಒಂದ್ ಹೆಚ್ಚು ಕಮ್ಮಿ ಆದಾಗ ಒಂದ್ ಮಾತಂತಾರೆ, ಎಲ್ಲ ನಮ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟೆ ನಾವು ಇಲ್ಲಿವರೆಗೂ ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಅದೇ ತರ ಅನುಕೂಲ ಮಾಡ್ಕೊಂಡು, ನಾವು ಸೌಕರ್ಯ ಮಾಡ್ಕೊಂಡು, ಆನ್ ಟೈಮ್ಗೆ ಏನ್ ಊಟ ಬೇಕಾ ಏನ್ ಬೇಕಲ್ಲ ಪ್ರತಿಯೊಂದು ನೋಡ್ಕೊಂಡು ನಾವು ಮಾಡ್ತಾ ಇರೋದು. ಅದೆಲ್ಲ ಕಾಮನ್, ಅದೆಲ್ಲ ಇವತ್ತವರೆಗೂ ನಾವು ನೋಡಿ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಇವ್ರ ಗಾಡಿ ಯಾಕೆ ಬುಕ್ ಮಾಡ್ಬೇಕು ಅನ್ನೋದಕ್ಕೆ ಈ ಮಾತು ಸಾಕು. ಯಾಕೆ ಈ ಗಾಡಿ ಬುಕ್ ಮಾಡ್ಬೇಕು, ಇವ್ರ ಗಾಡಿ ಯಾಕೆ, ಇದೇ ಗಾಡಿ ಅಂತಲ್ಲ, ಇವ್ರು ಇಬ್ರು ಇರೋಂಥ ಗಾಡಿ ಯಾವ್ದನ್ನ ಬುಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಆಯ್ತಲ್ಲ, ಅದು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬುಕ್ ಮಾಡ್ಕೊಳ್ಳಿ. ಇಷ್ಟು ಇಂಟೀರಿಯರ್ ಇದೆಲ್ಲ ಸ್ಪೀಕರ್ಸು, ಲಗೇಜ್ ಎಲ್ಲ ಇಟ್ಕೊಳಕ್ಕೆ ಇಷ್ಟು ಇಂಟೀರಿಯರ್ಸು. ನೀವು ನೋಡಿದಂಗೆ DJ ಲೈಟ್ಸು ಎಲ್ಲ ಥರ. ಒಬ್ಬ ಪ್ಯಾಸೆಂಜರ್ಗೆ ಲಾಂಗ್ ಜರ್ನಿ ಮಾಡ್ಬೇಕಂದ್ರೆ 1700 ಕಿಲೋಮೀಟ್ರು ಬಸ್ಸಲ್ಲಿ, KSRTC ಬಸ್ಸಲ್ಲಿ, ಬೇರೆ ಬಸ್ಸಲ್ಲಿ ಹೋಗೋದಕ್ಕೂ ಡಿಫ್ರೆನ್ಸ್ ಐತೆ. ಇದ್ರಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಐತೆ. ನೀವು ಎಷ್ಟೋ ಜನ ಮಾಡಿರ್ತೀರಾ, ನೀವು ಮಾಡಿರೋದ್ರಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಹೇಳಿ. ನಮ್ಮಂತೂ ಆರಾಮಾಗಿದೆ 1700 ಕಿಲೋಮೀಟ್ರ್. ಇನ್ನೂ ನಾವು ಒಂದು 500 ಕಿಲೋಮೀಟ್ರ್ ಹೋಗ್ಬೇಕಾಗೈತೆ. ಇಷ್ಟು ಜರ್ನಿ ಮಾಡಿದ್ರು ಒಂಚೂರು ಏನೂ ಆಗ್ದಿದ್ದಂಗೆ ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಅದು ಮತ್ತೆ ಕಂಫರ್ಟಲ್ಲಿ ನಾವು ಬಂದಿರೋದು. ಏನೋ ಕಷ್ಟ ಬಿದ್ದು ಕಂಜೆಸ್ಟೆಂಟ್ ಆಗಿ ಏನೋ ಒಂಥರ ಬೈಕೊಂಡು ಇವ್ರ ಡ್ರೈವರು ನೈಟೆಲ್ಲ ಹಂಸೆಲ್ಲ ಎಗರ್ಸ್ಕೊಂಡು ರ್ಯಾಶಾಗಿ ಓಡಿಸ್ಕೊಂಡು ಏನಿಲ್ಲ. ಒಳ್ಳೆ ಸ್ಲೀಪು, ನೈಟೆಲ್ಲ ಟ್ರಾವೆಲ್ ಮಾಡಿದ್ರು ಒಳ್ಳೆ ಮಜಾ ಬಂದಂಗೆ ಮಾಡಿದ್ದಾರೆ. ಒಳ್ಳೆ ಆಡಿಯೋ ಸಿಸ್ಟಮ್ ಐತೆ, ಏನು ಬೋರ್ ಆಗಲ್ಲ. ನಾವು ಅಯ್ಯಪ್ಪ ಸ್ವಾಮಿ ಆಡಿಯೋ ಕೇಳ್ಕೊಂಡು ಚೆನ್ನಾಗಿ ಬಂದಿದ್ದೀವಿ. ಇಷ್ಟೊತ್ತು ನೋಡಿದ್ರಲ್ಲ, ಇದೆಲ್ಲ ಇಂಟೀರಿಯರು. ಎಕ್ಸ್ಟೀರಿಯರ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಎಕ್ಸ್ಟೀರಿಯರು
ಅಂದ್ರೆ ಬಸ್ಸಿಗೆ ಏನು ಅಷ್ಟೊಂದು ಮಾಡಿಫಿಕೇಶನ್ ಇರಲ್ಲ, ಬಟ್ ಬನ್ನಿ ತೋರಿಸ್ತೀನಿ. ಅದೇ ಕಾಣಿಸ್ತಾ ಇರುತ್ತೆ ಜನಗಳಿಗೆ. ಇಷ್ಟೊತ್ತು ನಾವು ಹೇಳ್ದಂಗೆ AC ಬಸ್ ಅಂತೆಲ್ಲ ಹೇಳ್ತಿದ್ದೆ, ಆದ್ರೆ ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಿ ನಾವು ಡ್ರೈವರ್ಗಳೇ? ಯಾಕಂದ್ರೆ ಗಾಡಿ ರನ್ನಿಂಗ್ ಅಲ್ಲಿ ಮಾತ್ರ AC ಹಾಕೋದು, ಗಾಡಿ ರನ್ನಿಂಗ್ ಮಾತ್ರ AC ಹಾಕ್ತಾರೆ, ಸುಮ್ಮನೆ ಇದ್ರೆ AC ಹಾಕಲ್ಲ. ಬಿಕಾಸ್ ಇದು ಎಷ್ಟೇ ಮನೆ ಆದ್ರೂ ಬ್ಯಾಟ್ರಿ ಮೇಲೆ ರನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಬ್ಯಾಟ್ರಿ ಸಪ್ಲೈ ಮಾಡುತ್ತಲ್ಲ, ಅದಕ್ಕೆ. ಇದು ಫ್ರಂಟು ಎಷ್ಟೊತ್ತಾಯ್ತು ಸಮಯ? ಇದು 6 ಅಡಿ 6.5 ಅಡಿ ಬರುತ್ತಂತೆ. 7 ಅಡಿ ಇದ್ದಂಗಿದೆ, ನಾನೇ 7 ಅಡಿ ಇದ್ದಂಗಿದೆ. ಇದು ಫ್ರಂಟು ತುಂಬ ಇದು ಸಿನಿಮ್ಯಾಟಿಕ್ ಮಾಡಿ ಡ್ರೈವರ್ ಸೈಡ್ ಆಯ್ತು. ಇದು ತುಂಬ ಏನೇನಾಗಿದೆ ಇದೆ. ಡೀಸೆಲ್ ಹಾಕ್ಸೋದು, ಇದು ಡೀಸೆಲ್ ಕೆಳಗಡೆನೆ ಲಗೇಜ್ ಎಲ್ಲ ಇಡ್ಬೋದು ನಾವು. ಸ್ಪೇಸ್ ತುಂಬ ಸ್ಪೇಸ್ ಇವಾಗ ತೆಗಿಯೋಕ್ಕಾಗಲ್ಲ, ತೆಗೆದ್ರೆ ಲಗೇಜ್ ಎಲ್ಲ ತೋರ್ಸೋಕ್ಕಾಗಲ್ಲ, ಏನೇನೋ ಪರ್ಸನಲ್ ಥಿಂಗ್ಸ್ ಎಲ್ಲ ಇರುತ್ತೆ. ಪ್ಲಸ್ ಇದೂ ಅಷ್ಟೇ, ಇದು ಲಗೇಜ್ ಇಡೋಕ್ಕೇನೆ. ಇದು ಲಾರ್ಡ್ ನಂಬರ್ಸ್ ಎಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ಗಾಡಿ ನಂಬರ್ ನೋಡ್ಕೊಳ್ಳಿ. ಇಲ್ಲೊಂದು ಅಣ್ಣ, ನಾವು ತಮಿಳ್ನಾಡು ಕೇರಳದಲ್ಲಿ ಇದ್ರು ನಾವು ಕರ್ನಾಟಕ ಫ್ಲಾಗ್ ಹಾಕೊಂಡು ಹೋಗಿದ್ರಿ ಗೈಸ್, ನೋಡಿ ಬೇಕಂದ್ರೆ. ಆದ್ರೆ ಕನಸುಗಾರ ಅಂತ ಏನಕ್ಕೆ ಗೊತ್ತಿದ್ದೀರಾ? ಕನಸು ಕಾಣ್ತಾ ಇರ್ಬೇಕು, ಸಾಧಿಸ್ಬೇಕು ಅಂತ ಹೇಳಿ ಅದು ಕನಸುಗಾರ ಅಂತ. ರವಿಚಂದ್ರನ್ ಏನು ಇಂಪ್ರೆಸ್ ಮಾಡಿಲ್ಲ? ಕನಸು ಕನಸು ಕಾಯಿಲಿ. ಎಷ್ಟು ಸ್ಪೇಸ್ ಎಲ್ಲ ಇದೆ ನೋಡಿ, ಲಗೇಜು ಏನ್ ಬೇಕೋ ಇಟ್ಕೊಬೋದು. ಇದು ಡಿಕ್ಕಿ, ಇದು ಇಷ್ಟೊತ್ತು ನಾವು ಊಟ ಮಾಡಕ್ ನಿಲ್ಸಿದ್ವಿ ಬಸ್ನ. ನೀವು ನೋಡ್ಬೋದು ಇಲ್ಲಿ ಸಿಲಿಂಡ್ರು, ಸ್ಟವ್ ಎಲ್ಲ ನಾವು ಭಟ್ರನ್ನ ಕರ್ಕೊಂಡ್ ಬಂದಿದ್ದೀವಿ, ಅವರೇ ಎಲ್ಲ ಅಡುಗೆ ಮಾಡಿದ್ರು. ಇವಾಗ ನಾನು ನನ್ನ ಒಪಿನಿಯನ್ ಮತ್ತೆ ಡ್ರೈವರ್ ಒಪಿನಿಯನ್ ಎಲ್ಲ ನಿಮ್ಗೆ ತಿಳಿಸಿದ್ದೀನಿ, ನಾವು ಬಸ್ ಜರ್ನಿ ಹೆಂಗಿತ್ತು ಅಂತ. ಇವಾಗ ನಮ್ಮ ಜೊತೆ ಜರ್ನಿ ಮಾಡಿದಂಥ 25 ಜನ ಇದ್ದೀವಿ ಟೋಟಲ್. ನಾವು 25 ಜನ ರಿವ್ಯೂ ಕೇಳೋಣ ಬನ್ನಿ. ಎಲ್ಲ ಅಡುಗೆ ರೆಡಿಯಾಗಿದೆ, ಊಟ ಮಾಡ್ಕೊಂಡು ಹೋಗ್ಬೇಕು. ಇವರೆಲ್ಲ ನಮ್ಮ ಸ್ವಾಮಿಗಳು. ಓಹೋ, ಇವರೇ ನಮ್ಮ ಶೆಫು, ಅಂದರೆ ಅಡುಗೆ ಮಾಡೋದು. ಯಾಕಂದರೆ ನಾವು ಶಬರಿಮಲೆ ಇರೋದ್ರಿಂದ ಆಚೆಗಡೆ ಹೋಟ್ಲಲ್ಲೆಲ್ಲೂ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಇವ್ರನ್ನ ಕರ್ಕೊಬಂದಿರ್ತೀವಿ. ಇವ್ರು ಅಡುಗೆ ಮಾಡಿ ಬಡಿಸ್ತಾರೆ, ನಾವು ಪೂಜೆ ಮಾಡಿ ಊಟ ತಿನ್ನಬೇಕಾಗಿರುತ್ತೆ. ಅದಕ್ಕೆ ಇವರು ಆ್ಯಕ್ಚುಲಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಯಾವ ಸಮಯ ಯೂಟ್ಯೂಬ್ ಚಾನಲ್ ನಿಮ್ಮದು? ಶೆಫ್ ಶೆಟ್ಟಿ ಕಿಚನ್. ಅದು ಮಾಡ್ತಾ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ಗೋಸ್ಕರ ಜೊತೆಗೆ ಬಂದಿದ್ದೀವಿ. ಫ್ರೆಂಡ್ಸ್ಗೋಸ್ಕರ ಏನು ಮಾಡಿದ್ದೀರಿ ಇವತ್ತು? ಟೊಮೆಟೊ ಬಾತ್ ಮಾಡಿದ್ದೀನಿ, ಸಿಂಪಲ್ ಟೊಮೆಟೊ ಬಾತ್ ಮಾಡಿದ್ದಾರೆ. ಯಾಕಂದರೆ ಇವಾಗ ನಾವು ಇನ್ನೂ ಹೋಗ್ಬೇಕು, 500-600 ಕಿಲೋಮೀಟ್ರ್ ಹೋಗಬೇಕು, ಅದು ಪಳನಿಗೆ ಹೋಗಬೇಕು. ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ಲಂಚ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬನ್ನಿ. ಇವ್ರ ಯೂಟ್ಯೂಬ್ ಚಾನಲ್ ಹೆಸರು ಏನು ಸಮಯ? ನೀಟಾಗಿ ಶೆಫ್ ಶೆಟ್ಟಿ ಕಿಚನ್. ಶೆಫ್ ಶೆಟ್ಟಿ ಕಿಚನ್ ಅಂತೆ, ನೋಡ್ಕೊಳ್ಳಿ. ಇವಾಗ ನಿಮ್ಗೆ ಹೆಂಗ ಅನ್ಸ್ತು ನಮ್ಮ ಜೊತೆ? ಸೂಪರ್ ಆಗಿದೆ. ಸೂಪರ್ ಆಗಿತ್ತಾ? ಬಸ್ಸು ಚೆನ್ನಾಗಿದೆ, ಮತ್ತೆ ಫುಲ್ ಎಂಜಾಯ್ ಮಾಡಿದ್ವಿ. ನಾವೇನೋ ಟಾರ್ಚರ್ ಕೊಟ್ರ ನಿಮಗೆ? ತುಂಬಾ ಖುಷಿ ಆಯ್ತು. ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಅಲ್ಲಿದೆ ಬಸ್ಸು, ನಾವು ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಇವ್ರನ್ನೆಲ್ಲರನ್ನ ಕೇಳೋಣ, ನಮ್ಮ ಜೊತೆ ಜರ್ನಿ ಮಾಡಿದ್ದು ಸ್ವಾಮಿಗಳು ಇವರೆಲ್ಲ. ಆ ಬಸ್ಸಲ್ಲಿ ಹೆಂಗಿತ್ತು ಅಂತ ಕೇಳೋಣ. ಸ್ವಾಮಿ, ಇವ್ರ ಹೆಸರು ಸಿಂಹಸ್ವಾಮಿ ಅಂತ. ಏನು ಸ್ವಾಮಿ ಇವ್ರ ಹೆಸರು? ಸಿಂಹಸ್ವಾಮಿ. ಬಸ್ ಹೆಂಗನ್ಸು ಸ್ವಾಮಿ ನಿಮಗೆ? ಚೆನ್ನಾಗಿತ್ತಾ ಸ್ವಾಮಿ ನಿಮಗೆ? ಓ ಕೃಷ್ಣ ಸ್ವಾಮಿ, ಬ್ಲಾಗಲ್ಲೆಲ್ಲ ನೋಡಿದ್ದೀರಾ, ತುಂಬ ಟ್ಯಾಕಿಟಿವ್ ಆಗಿರ್ತಾರೆ. ಹೇಳಿ ಸ್ವಾಮಿ, ಏನಂತ ಬಸ್ ಬಗ್ಗೆ ಹೇಳ್ರಿ ಸ್ವಾಮಿ. ಇದೆ ಅಂತ ಬಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಡ್ರೈವರ್ ನಮ್ಗೆ ಕೊಟ್ಟಿದ್ದಾರೆ. ಸ್ವಾಮಿ ನಿಮ್ಗೆ ಹೆಂಗ ಅನಿಸ್ತು ಬಸ್ಸು? ತುಂಬಾ ಚೆನ್ನಾಗಿದೆ. ಸ್ವಾಮಿ ಇವರು ಬಸ್ಸು ಇವ್ರು ನಮ್ಮ ಗುರುಸ್ವಾಮಿಗಳು. ಗುರುಸ್ವಾಮಿನೇ ಬಸ್ ಬುಕ್ ಮಾಡಿರೋದು. ಎಲ್ಲ ಸೇರಿ ಮಾಡಿರೋದು. ಹೆಂಗನ್ಸ್ತದೆ ಬಸ್ಸು? ಚೆನ್ನಾಗಿದೆ, ಅದ್ಭುತವಾಗಿದೆ, ಆರಾಮಾಗಿ ಓಡ್ಬರ್ಬೋದು. ಮೂತಿ ಒರೆಸ್ಕೊಡಿ ಸ್ವಾಮಿ. ಇವರು ಗುರುಸ್ವಾಮಿ
ನೀರು ಕುಡಿತಾವ್ರಿ ಇರ್ರಿ ಅವ್ರು ಮಾತಾಡ್ತೀನಿ. ಹೇಳಲೇಬೇಕು. ಸೂಪರ್. ವಾಯ್ಸ್ ಬರ್ಲಿ ವಾಯ್ಸ್. ಕಾರ ಹೋಗ್ಸಬೇಕು ವಾಯ್ಸ್ ಬರ್ತಾ ಇಲ್ಲ. ಮಧುಸ್ವಾಮಿಗಳೇ ನೀವು ಬಂದ್ಬಿಟ್ರೆ ಬಸ್ ಸೂಪರ್ ಆಗೈತೆ. ನೆಕ್ಸ್ಟ್ ಯಾರಾದ್ರೂ ಬುಕ್ ಮಾಡ್ಬೇಕಂದ್ರೆ ಇದೇ ಬಸ್. ನಂಬರ್ ಗಾಡಿ ನಂಬರ್ ಎಲ್ಲ ಹೇಳಿದ್ದೀರಿ. ಸಮಯ ನೀವು ಸಮಯ ನೀವು ಹೆಂಗಿದೆ ಬಸ್ಸು? ತುಂಬಾ ಚೆನ್ನಾಗಿದೆ. ಊಟ ಕೊಟ್ಟವ್ರೆ ಮಾಡ್ತಾ ಇದ್ರಿ, ಡಿಸ್ಟರ್ಬ್ ಮಾಡಬೇಡಿ. ನೀವು ಚೆನ್ನಾಗಿದೆ. ಓಕೆ, ಇಷ್ಟು ಜನ ಹೇಳಿದ್ದಾರೆ ಅಂದಮೇಲೆ ಸುಮ್ಮನೆ ಹೇಳಿರಲ್ಲ. ನೋಡಿ, ಬಸ್ ಬುಕ್ ಮಾಡ್ಕೊಳ್ಳಿ. ನಾನು ಬಸ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಮಗಂತೂ ಚೆನ್ನಾಗಿದೆ. ಸೇಫ್ ಜರ್ನಿ ಬಸ್ಸಿಗೆ ಹೆಂಗಿದ್ರೆ ಏನು ಸೇಫಾಗಿ ಹೋದ್ರೇ ನಮಗೂ ಅದು ವ್ಯಾಲ್ಯೂ ಇರುತ್ತೆ. ಬಸ್ ಎಷ್ಟೇ ಕಾಸ್ಟ್ಲಿ ಆದರೆ ಏನು, ಎಷ್ಟೇ ಮಾಡಿಫಿಕೇಷನ್ ಇದ್ದರೆ ಏನು, ಸೇಫಾಗಿ ಹೋಗೋದೇ ಮೇಯ್ನು. ಡ್ರೈವರ್ಸ್ ಮೇಯ್ನು, ಇವರೇ ಡ್ರೈವರು. ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.